ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣ ಮತ್ತು ಅವರ ಕಲ್ಯಾಣದ ಬಗ್ಗೆ ಜಾಗೃತಿಯನ್ನು ಮೂಡಿಸೋಸ್ಕರ ಮಕ್ಕಳ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾರೆ. ಇದನ್ನು ಪ್ರತಿ ವರ್ಷ ನವೆಂಬರ್ 14ರಂದು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಎಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸಲಾಗ್ತದೆ. ಈ ದಿನದಂದು ಮಕ್ಕಳಿಗಾಗಿ ಅನೇಕ ಶೈಕ್ಷಣಿಕ ಮತ್ತು ಪ್ರೇರಕ ಕಾರ್ಯಕ್ರಮಗಳನ್ನು ಭಾರತಾದ್ಯಂತ ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಕನ್ನಡ 9 ವಾಹಿನಿಯ ವತಿಯಿಂದ ಮಕ್ಕಳ ದಿನಾಚರಣೆಯನ್ನು ವಿಶೇಷವಾಗಿ ವಿನೂತನವಾಗಿ ಆಚರಿಸಲಾಗುತ್ತಿದ್ದು, ಅನೇಕ ಮಕ್ಕಳ ಸಾಧನೆಯ ಗಾಥವನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಸನದ ಪುಟಾಣಿ ಸಿಂಚನ ವೇಟ್ ಲಿಫ್ಟಿಂಗ್ನಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದ್ದಾಳೆ. ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನೇಕ ಮೆಡಲ್ಗಳನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಬನ್ನಿ ಅವಳ ಸಾಧನೆಯ ಗಾಥವನ್ನು ಅವಳಿಂದಾನೇ ಕೇಳಿ ತಿಳ್ಕೊಂಡು ಬರೋಣ. ನನ್ನ ಹೆಸರು ಸಿಂಚನ. ನಾನು ಹಾಸನ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಮೊದಲು ಚಿಕ್ಕವಳಿದ್ದಾಗ ಅಥ್ಲೆಟಿಕ್ನಲ್ಲಿ ಭಾಗವಹಿಸ್ತಾ ಇದ್ದೆ. ಮತ್ತು ಅದಾದ ನಂತರ ನನ್ನಪ್ಪ 2017ರಿಂದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸೋಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಂದ ನನಗೂ ಪ್ರೋತ್ಸಾಹ ಸಿಕ್ತು ಮತ್ತು ನಾನು 2023ರಿಂದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಅಪ್ಪನೇ ನನಗೆ ಟ್ರೈನರ್ ಮತ್ತು ಅವರ ಪ್ರೋತ್ಸಾಹದಿಂದಲೇ ನಾನು ಇಷ್ಟು ದೂರ ಬಂದಿದ್ದೀನಿ. ಮೊದಲಿಗೆ ನಾನು ಕುಮಟಾದಲ್ಲಿ ನಡೆದ ಕರ್ನಾಟಕ ಸ್ಟೇಟ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡಿತೀನಿ. ಅದಾದ ನಂತರ ನಾನು ಪ್ರಥಮ ಬಾರಿಯಾಗಿ ನಾನು ತಮಿಳುನಾಡಿನ ತೆನ್ಕಾಸಿಯಲ್ಲಿ ನಡೆದ ನ್ಯಾಷನಲ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ನಾಲ್ಕನೇ ಸ್ಥಾನ ಪಡಿತೀನಿ. ಅದಾದ ನಂತರ ನಾನು ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆದು ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದುಕೊಡ್ತೀನಿ. ಅದಾದ ನಂತರ ನಾನು ರಾಜಸ್ಥಾನದಲ್ಲಿ ನಡೆದ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ ಪಡೆದೆ. ಅದಾದ ನಂತರ ಈ 2024ರಲ್ಲಿ ಗೋವಾದಲ್ಲಿ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ನಡೀತು. ಅಲ್ಲಿ ನಾನು ಪ್ರಥಮ ಸ್ಥಾನ ಪಡೆದೆ. ಕ್ಲಾಸಿಕ್ ಮತ್ತು ಎಕ್ವಿಪ್ಡ್ ಎರಡರಲ್ಲೂ ಪ್ರಥಮ ಸ್ಥಾನ ಪಡೆದೆ. ಅದಕ್ಕೆ ಮೂಲ ಕಾರಣ ನನ್ನ ಅಪ್ಪ ಅಮ್ಮ. ನಮ್ಮಪ್ಪನೇ ನಂಗೆ ಟ್ರೈನರ್ ಮತ್ತು ಅವರ ಪ್ರೋತ್ಸಾಹದಿಂದ ನಾನು ಇಷ್ಟು ದೂರ ಬಂದಿದ್ದೀನಿ. ಮುಂದೆ ನಾನು ನಮ್ಮ ದೇಶಕ್ಕೆ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಚಿನ್ನದ ಪದಕನ ತಂದುಕೊಡ್ಬೇಕನ್ನೋ ಆಸೆ ಹೊಂದಿದ್ದೀನಿ. ಬೇಲೂರಿನ ಮೈಥಿಲಿ ಭರತನಾಟ್ಯದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರುವಂಥ ಪುಟಾಣಿ. ಅನೇಕ ಕಡೆ ಭರತನಾಟ್ಯ ಪ್ರದರ್ಶನವನ್ನು ಪ್ರದರ್ಶಿಸಿ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬನ್ನಿ ಅವರ ಸಾಧನೆಯನ್ನು ಅವರಿಂದನೇ ತಿಳಿದುಕೊಂಡು ಬರೋಣ. ಶಿಲ್ಪಕಲೆಗಳ ತವರೂರು ಬೇಲೂರಿನ ನಿಮ್ಮ ಪ್ರೀತಿಯ ಭರತನಾಟ್ಯ ಕಲಾವಿದೆ ಮೈಥಿಲಿ ಎಸ್ ಮಾದಗುಂಡಿ. ನನಗೆ ಭರತನಾಟ್ಯ ಎಂದರೆ ಪಂಚಪ್ರಾಣ. ನನಗೆ 3.5 ವರ್ಷ ಇರುವಾಗಲೇ
ಭರತನಾಟ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಇದನ್ನು ಗುರುತಿಸಿದ ನನ್ನ ಪ್ರೀತಿಯ ತಂದೆ ಡಾಕ್ಟರ್ ಶಿವಕುಮಾರ್ ಎಸ್ ಮಾದಗುಂಡಿ ಹಾಗೂ ತಾಯಿ ಶ್ರೀಮತಿ ಶ್ರುತಿ ಅವರು ಬೇಲೂರಿನ ಶಾಂತನಾ ಕಲಾ ಕುಟೀರದ ಶ್ರೀಮತಿ ಶಿಲ್ಪಾ ಮೇಡಮ್ ಅವರ ಬಳಿ ನೃತ್ಯಾಭ್ಯಾಸ ಮಾಡಿದೆ. ಹಾಗೆ ಬೇಲೂರಿನ ನೃತ್ಯಾಂಜಲಿ ಕಲಾನಿಕೇತನ ನೃತ್ಯ ಶಾಲೆಯ ಡಾಕ್ಟರ್ ಶ್ರೀಮತಿ ವಿದುಷಿ ಶೈಲಜಾ ಕುಮಾರ್ ಅವರ ಗರಡಿಯಲ್ಲಿ ನೃತ್ಯಾಭ್ಯಾಸ ಮಾಡಿದ್ದೇನೆ. ಈಗಾಗಲೇ ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ವೇದಿಕೆಗಳಾದ ಬೆಂಗಳೂರು, ಮೈಸೂರು ದಸರಾ ಉತ್ಸವ, ಬೇಲೂರು ಉತ್ಸವ, ಧಾರವಾಡ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಮಂಗಳೂರು, ಪುತ್ತೂರು ಹಾಗೂ ಇನ್ನೂ ಹಲವು ಜಿಲ್ಲೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿದ್ದೇನೆ. ಹೊರ ರಾಜ್ಯಗಳಲ್ಲಿ ಅಂದರೆ ತಮಿಳುನಾಡು, ಗೋವಾ, ಅಸ್ಸಾಮಿನಲ್ಲೂ ಕೂಡ ನೃತ್ಯ ಪ್ರದರ್ಶನವನ್ನು ನೀಡಿದ್ದೇನೆ. ರಾಜ್ಯ ಮಟ್ಟದ, ರಾಷ್ಟ್ರೀಯ ಮಟ್ಟದ, ವಿಶ್ವ ದಾಖಲೆಗಳ ಪ್ರಶಸ್ತಿಗಳಾದ ನಾಟ್ಯ ಶಾಂತಲೆ, ನಾಟ್ಯ ಮಯೂರಿ, ಕಲಾಸಿರಿ ರತ್ನ, ಕರುನಾಡ ರತ್ನ, ಕರುನಾಡ ಭಾರರತ್ನ, ಕರುನಾಡ ರಾಜ್ಯೋತ್ಸವ, ಜನಸ್ಪಂದನ ಕಲಾಸಿರಿ, ಹೊಯ್ಸಳ ಸಾಂಸ್ಕೃತಿಕ ರಾಜ್ಯ ಪ್ರಶಸ್ತಿ, ವಾಯ್ಸ್ ಆಫ್ ಆರಾಧನಾ ಅವಾರ್ಡ್, ಮೇಘ ಮೈತ್ರಿ ಬಾಲ ಪುರಸ್ಕಾರ, ಶ್ರೀ ಮಂಜುನಾಥ ರಾಷ್ಟ್ರೀಯ ಪ್ರಶಸ್ತಿ, ನಟರಾಜ ಪ್ರಶಸ್ತಿ ಹಾಗೂ ಇತ್ತೀಚೆಗೆ 69ನೇ ಕನ್ನಡ ರಾಜ್ಯೋತ್ಸವ ದಿನದಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದೇನೆ. ಇವೆಲ್ಲ ಪ್ರಶಸ್ತಿಗಳು ನನ್ನ ಮುಂದಿನ ನೃತ್ಯಾಭ್ಯಾಸಕ್ಕೆ ಸ್ಫೂರ್ತಿ ನೀಡಿವೆ. ನನಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ನನ್ನ ಪ್ರೀತಿಯ ತಂದೆ ತಾಯಿಗಳಿಗೆ ಧನ್ಯವಾದಗಳು. ಹಾಗೆ ವಿದ್ಯಾ ವಿಕಾಸ್ ಪಬ್ಲಿಕ್ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿರುವ ನನಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಹಾಗೂ ನನ್ನ ನೆಚ್ಚಿನ ಗುರುಗಳಿಗೂ ಕೂಡ ಧನ್ಯವಾದಗಳು. ಜೊತೆಗೆ ಬೇಲೂರಿನ ಗುರು ಹಿರಿಯರು ಕೂಡ ನನಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳೊಂದಿಗೆ ನಿಮ್ಮ ಪ್ರೀತಿಯ ಮೈತ್ರಿ ಎಸ್ ಮಾದಗುಂಡಿ. ಧನ್ಯವಾದಗಳು. ಸರ್ಕಾರಿ ಶಾಲೆ ಅಂದರೆ ಮುರಿಯೋ ಈ ಕಾಲದಲ್ಲಿ ಚನ್ನರಾಯಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಅರಳಿದ ಪುಟಾಣಿ ಪ್ರತಿಭೆಗಳಿವು. ಈ ಜಾಗದಲ್ಲಿ ವಿಶೇಷವಾಗಿ ಒಂದು ಮಗು, ಅವನು ಚಿತ್ರಕಲೆಯಲ್ಲಿ ಅತಿ ಆಸಕ್ತಿಯನ್ನು ಹೊಂದಿರತಕ್ಕಂಥವನು. ಅವನು ಸಾಕಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಚಿತ್ರಕಲೆಯನ್ನು ಪ್ರದರ್ಶನವನ್ನು ಮತ್ತು ಸ್ಪರ್ಧೆಗಳನ್ನು ಭಾಗವಹಿಸಿ ಬಹುಮಾನವನ್ನು ಗಳಿಸಿದ್ದಾನೆ. ಹಾಗೆಯೇ ಇಲ್ಲಿ ಸ್ಥಳೀಯವಾಗಿ ಇಲಾಖೆಗಳಿಂದ ನಡೀತಕ್ಕಂಥ ಏನು ಪ್ರತಿಭಾ ಕಾರಂಜಿಗಳಿರ್ಬೋದು, ಇತರೆ ಸಂಘ ಸಂಸ್ಥೆಗಳಿರ್ಬೋದು, ಇವುದರಲ್ಲಿ ಸ್ವತಃ ಅವನೇ ಖುದ್ದಾಗಿ ಹೋಗಿ ಚಿತ್ರಗಳನ್ನು ಬರೆದು ಬಹುಮಾನವನ್ನು ಗೆದ್ದಿದ್ದಾನೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಬಣ್ಣದ ಮನೆ ಮತ್ತು ಹಾಸನದಲ್ಲಿ ನಡೆದಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಬಹುಮಾನವನ್ನು ಗಳಿಸಿದ್ದಾನೆ. ಜೊತೆಗೆ ಕ್ಲೇ ಮಾಡ್ಲಿಂಗನ್ನು ಮಾಡ್ತಾನೆ ಅವನು. ಸ್ವತಃ ಕ್ಲೇ ಮಾಡ್ಲಿಂಗನ್ನು ಮಾಡೋದು ಏನು ಅಂತಂದರೆ ಗಣಪತಿಗಳನ್ನು ಮಾಡ್ತಕ್ಕಂಥದ್ದು, ಗೌರಿಯನ್ನು ಮಾಡ್ತಕ್ಕಂಥದ್ದು, ಎಲ್ಲರ ಮನೆಗೆ ಪೂಜೆ ಮಾಡಲಿಕ್ಕೋಸ್ಕರ ಅವನೇ ಮಾಡಿಕೊಡ್ತಾನೆ. ಜೊತೆಗೆ ನಾನು 2 ವರ್ಷದ ಬಂದ ಮೇಲೆ ಅವನು ಸಾಕಷ್ಟು ಸ್ವಂತ ಪ್ರತಿಭೆಗಳನ್ನು ಡೆವಲಪ್ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಆ ಮಗು ಇದನ್ನು ಹೆಚ್ಚು ರೂಢಿಸ್ಕೊಂಡಿದ್ದಾನೆ. ಏಕೆಂದರೆ ಅವರಿಗೆ ತಂದೆ ಇಲ್ಲ, ಆದ್ರೂ ಅವನು ಹೆಚ್ಚು ಸ್ವತಃ ಆಸಕ್ತಿಯಿಂದ ಕಲಿತಕ್ಕಂಥದ್ದು. ನಮ್ಮ KT ಲತಿಕಾ 9ನೇ ತರಗತಿಯಲ್ಲಿ ಓದುತ್ತಿದ್ದು, ಇವಳು ಕುಂದೂರು ತಾಲೂಕು, ಕುಂದೂರು ಗ್ರಾಮ, ಚನ್ನರಾಯಪಟ್ಟಣ ತಾಲೂಕು ಮತ್ತು ಹಾಸನ ಜಿಲ್ಲೆ
ಇಂದ ಇಲ್ಲೇ ಚನ್ನರಾಯಪಟ್ಟಣದಲ್ಲೇ ವಾಸವಾಗಿ 9ನೇ ತರಗತಿಯನ್ನು ಕಲಿತಿದ್ದಾಳೆ. ಇವಳು ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿನಿ. ಇವಳು ಎಲ್ಲ ಇದರಲ್ಲೂ ಕೂಡ ಆಟ ಪಾಠ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ತಕ್ಕಂಥ NMMS ಪರೀಕ್ಷೆಯಲ್ಲೂ ಕೂಡ ಉತ್ತೀರ್ಣರಾಗಿ 50,000 ರೂಪಾಯಿ ಸ್ಕಾಲರ್ಶಿಪ್ಪಿಗೆ ಆಯ್ಕೆಯಾಗಿದ್ದಾಳೆ. ಅದೇ ರೀತಿ ವಿವಿಧ ಭರತನಾಟ್ಯದಲ್ಲಿ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದ್ದಾಳೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಶಾಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಾಗೂ ಇತ್ತೀಚೆಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಹಾಸನಾಂಬ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ದಸರಾ ಕಾರ್ಯಕ್ರಮ ಹಾಗೂ ಹಾಸನಾಂಬ ಜಾತ್ರಾ ಮಹೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಳು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡಿ ಪ್ರಶಸ್ತಿಗೆ ಭಾಜನರಾಗಿದ್ದಾಳೆ. ಅವಳು ಬಹುಮುಖ ಪ್ರತಿಭೆಯುಳ್ಳ ಒಂದು ಭರತನಾಟ್ಯದಲ್ಲಿ ಇನ್ನು ಉತ್ತಮ ಪ್ರತಿಭೆಯಾಗಿ ಅರಳತಕ್ಕಂಥ ಎಲ್ಲ ಲಕ್ಷಣಗಳಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾಗಿ ಶೈಕ್ಷಣಿಕವಾಗಿ ಹಾಗೂ ಕಲ್ಚರಲ್ ಅಂದರೆ ಸಾಂಸ್ಕೃತಿಕ ಉತ್ಸವದಲ್ಲೂ ಕೂಡ ಅತ್ಯುತ್ತಮ ಪ್ರತಿಭೆಯಾಗಿ ಹೊರಹೊಮ್ಮುತ್ತಿದ್ದಾಳೆ. ಅವಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಈ ಮಗು ನಮ್ಮ ಏನು ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾಗಿ ಭಾಗವಹಿಸಿ ಮತ್ತು ಅತ್ಯುತ್ತಮ ಸ್ಥಾನವನ್ನು ಪಡೆದುಕೊಂಡು ಈಗ ಡಿವಿಷನ್ ಲೆವೆಲ್ಗೆ ಆಯ್ಕೆಯಾಗಿರ್ತಾಳೆ. ಇಂಥ ಮಗು ಶೈಕ್ಷಣಿಕವಾಗಿಯೂ ಸಹ ತುಂಬ ಅದ್ಭುತವಾದ ಪ್ರತಿಭೆಯನ್ನು ಹೊಂದಿದ್ದು, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಬಹಳ ಚಟುವಟಿಕೆಯಿಂದ ಇವಳು ಭಾಗವಹಿಸ್ತಾ ಇರ್ತಾಳೆ. ಒಟ್ಟಾರೆಯಾಗಿ ಇವಳು ಬಹುಮುಖ ಪ್ರತಿಭೆಯುಳ್ಳ ಒಬ್ಬ ವಿದ್ಯಾರ್ಥಿನಿಯಾಗಿ ಈ ಶಾಲೆಯ ಗೌರವವನ್ನು ಹೆಚ್ಚಿಸುವ ಕಡೆ ಇವಳು ತುಂಬ ಆಶಾದಾಯಕವಾದಂತಹ ಪ್ರತಿಭೆಯನ್ನು ನಾವು ನೋಡ್ಬೋದು. ಇವಳ ಒಂದು ಪ್ರತಿಭೆಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಪೋಷಕರು ಸಹ ಹೆಚ್ಚು ಒತ್ತನ್ನು ನೀಡಿ ಆ ಮಗುವಿನ ಪ್ರತಿಭೆಯನ್ನು ಒಟ್ಟಾರೆಯಾಗಿ ಹೆಚ್ಚಿಸಿದ್ದಾರೆ. ನೋಡಿದ್ರಲ್ಲ, ಇವರೆಲ್ಲ ಕಣ್ಣಿಗೆ ಕಂಡಂಥ ಪ್ರತಿಭೆಗಳಾದರೆ ಕಣ್ಣಿಗೆ ಕಾಣದ ಎಷ್ಟೋ ಪ್ರತಿಭಾವಂತ ಮಕ್ಕಳು ಇದ್ದಾರೆ. ಮಕ್ಕಳೇ ದೇಶದ ಭವಿಷ್ಯ. ಒಮ್ಮೆ ಕಳೆದರೆ ಮತ್ತೆಂದೂ ಸಿಗದ ಈ ಬಾಲ್ಯವನ್ನು ಅನುಭವಿಸಿ ಆನಂದಿಸಿ. ಇದಾಗಿತ್ತು ಇಂದಿನ ಮಕ್ಕಳ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ಇಂಥ ವಿನೂತನ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.